ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ತೇಜಸ್ವಿನಿ. ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ವಿಷಯವನ್ನ ತಗೊಂಡಿದ್ದೀನಿ ಅಂದ್ರೆ ಕ್ಯಾನ್ಸರ್ ಅನ್ನೋ ವಿಷಯವನ್ನ ತಗೊಂಡಿದ್ದೀನಿ. ಕ್ಯಾನ್ಸರ್ ಅಂದ್ರೇನೆ ಎಲ್ಲರೂ ಭಯ ಬೀಳ್ತೀರಾ ಅಲ್ವಾ? ಇದೊಂದು ದೊಡ್ಡ ಮಾರಕ ರೋಗ ಅಂತ. ಅದಕ್ಕೆ ನಿಮ್ಮ ಭಯ ಎಲ್ಲ ಹೋಗ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾನ್ಸರ್ ಬಗ್ಗೆ ಒಂದ್ ಸ್ವಲ್ಪ ಅರಿವನ್ನ ಮೂಡ್ಸೋಣ ನಿಮ್ಗೆ ಅಂತ ಕ್ಯಾನ್ಸರ್ ಅನ್ನೋ ವಿಷಯವನ್ನ ತಗೊಂಡಿದ್ದೀನಿ. ಕ್ಯಾನ್ಸರ್ ನಾನು ಯಾಕೆ ಈ ಒಂದು ವಿಷಯದ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಜನವರಿ ಮಾಸವನ್ನ ನಾವು ಆರೋಗ್ಯ ಇಲಾಖೆ ಕಡೆಗಳಿಂದ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಒಂದು ಕ್ಯಾನ್ಸರ್ ತುಂಬಾ ಹೆಚ್ಚಾಗಿ ಹರಡ್ತಾ ಇದೆ. ಇದು ಮಹಿಳೆಯರಲ್ಲಿ ಬರುವಂತ ಕ್ಯಾನ್ಸರ್. ತುಂಬಾ ಹೆಚ್ಚಾಗಿ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಆ ಒಂದು ಕಾರಣಕ್ಕೆ ಅದನ್ನ ತಡಿಬೇಕು, ಅದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಜನವರಿ ತಿಂಗಳು ಪೂರ್ತಿಯಾಗಿ ನಾವು ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಆದ್ರಿಂದ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋದಲ್ಲೇನೆ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು, ಅದ್ ಹೆಂಗ್ ಬರುತ್ತೆ, ಅದಕ್ಕೆ ಏನ್ ಕಾರಣ, ಅದಕ್ಕೆ ಏನೇನು ಚಿಹ್ನೆಗಳು ನಮ್ಮ ದೇಹ ಕೊಡುತ್ತೆ, ಸೂಚನೆಗಳು ಅಂತ ಹೇಳ್ತೀವಲ್ಲ, ಸೂಚನೆಗಳು ಏನೇನ್ ಕೊಡುತ್ತೆ, ಮತ್ತೆ ಅದಕ್ ನಾವ್ ಯಾರ ಹತ್ರ ಹೋಗಿ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಆಸ್ಪತ್ರೆಗೆ ಹೋಗ್ಬೇಕು, ಏನ್ ಟ್ರೀಟ್ಮೆಂಟ್ ಇದೆ, ಇದ್ರ ಬಗ್ಗೆ ಸರ್ಕಾರದಿಂದ ಏನ್ ಸವಲತ್ತಿದೆ, ಇದ್ರ ಬಗ್ಗೆ ಎಲ್ಲ ನಾನು ಇದೊಂದೇ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದ್ ವಿಡಿಯೋನಲ್ಲಿ ಹೇಳಿದ್ರೆ ಅದು 1 ಅವರ್ 1.5 ಒಂದೂವರೆ ಗಂಟೆ ಆಗ್ಬಿಡುತ್ತೆ. ಇದು ಯಾರು ನೋಡಲ್ಲ ಅಲ್ವಾ? ನಮ್ ಕಾನ್ಸಂಟ್ರೇಷನ್ ಪವರ್ ತುಂಬಾ ಚಿಕ್ಕದು, ಎಲ್ಲ ಸುಮ್ನೆ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರಿಂದ ನಾನು ಇದನ್ನ ಈ ಎಲ್ಲಾ ಆರೋಗ್ಯ ಮಾಹಿತಿಗಳು ವಿಡಿಯೋ ಮಾಡ್ತಾ ಇರೋದೇನೆ ಎಲ್ಲರಿಗೂ ಗೊತ್ತಾಗ್ಲಿ ವಿಷಯ ಅಂತ ಹೇಳ್ಬಿಟ್ಟು. ಅದರಿಂದನೇ ನಾನು ಮುಂಚೆನೆ ಹೇಳಿದೀನಿ, ಎಷ್ಟೋ ಒಂದು ಆರೋಗ್ಯ ಸಮಸ್ಯೆಗಳನ್ನ ನಾವು ಮೊದ್ಲೇ ತಿಳ್ಕೊಂಡ್ಬಿಟ್ರೆ ಅದು ಬರಕ್ಕೂ ಮುಂಚೆನೆ ನಾವ್ ಎಷ್ಟೊಂದನ್ನ ತಡೆಗಟ್ಬೋದು. ಆ ಒಂದು ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನೇ, ಕಾರಣ ಏನು ಅಂತ ಸಪ್ರೇಟ್ ವಿಡಿಯೋ, ಚಿಹ್ನೆಗಳೇನು ಅಂತ ಸಪ್ರೇಟ್, ಅದಕ್ಕೆ ಏನೇನ್ ಸವಲತ್ತಿದೆ ಅದು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಯಾವ ಮಹಿಳೆಯರಲ್ಲಿ ಜಾಸ್ತಿ ಬರುತ್ತೆ, ಯಾವ ದೇಶಗಳಲ್ಲಿ ಜಾಸ್ತಿ ಬರುತ್ತೆ, ಯಾಕೆ ಆ ದೇಶಗಳಲ್ಲೇ ಇದು ಜಾಸ್ತಿ ಬರ್ತಾ ಇದೆ, ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಸೊ ನಾವು ತಡ ಮಾಡದೆ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಅಥವಾ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಗರ್ಭಕಂಠದ ಕ್ಯಾನ್ಸರ್, ಅದು ಮಹಿಳೆಯರಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್. ಮುಖ್ಯವಾಗಿ ಮಹಿಳೆಯರಲ್ಲಿ ಮೊದಲು ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡ್ತೀವಿ. ಮೊದಲನೇ ಸ್ಥಾನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಅಂದ್ರೆ ನಾವು ಎಲ್ಲಾ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರುತ್ತೆ ಅದು ಎಲ್ಲಾನು ಬೇರೆ ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಮೊದಲನೇ ಕ್ಯಾನ್ಸರ್ ಬಂದು ಬ್ರೆಸ್ಟ್ ಕ್ಯಾನ್ಸರ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ತರ ಮುಂದುವರೆದ್ರೆ ಬ್ರೆಸ್ಟ್ ಕ್ಯಾನ್ಸರ್ ನ ಹಿಂದಕ್ಕೆ ಈ ಸರ್ವೈಕಲ್ ಕ್ಯಾನ್ಸರ್ ಮುಂದೆ ಬಂದ್ಬಿಡುತ್ತೆ, ಅಷ್ಟೊಂದು ಜಾಸ್ತಿ ಬರ್ತಾ ಇದೆ. ಆದ್ರೆ ಯಾಕೆ ಇಷ್ಟು ಜಾಸ್ತಿ ಬರ್ತಾ ಇದೆ, ಮತ್ತೆ ಈ ಕ್ಯಾನ್ಸರ್ ಮುಖ್ಯವಾಗಿ ಯಾವ ದೇಶಗಳಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ನೋಡೋದಾದ್ರೆ, ನಾವು ಈ LMIS ಅಂತ ಕರಿತೀವಿ. LMIC ಅಂತ. LMIC ಅಂತಂದ್ರೆ ಏನಂದ್ರೆ ಲೋ ಮಿಡ್ ಇನ್ಕಮ್ ಕಂಟ್ರೀಸ್ ಅಂತ. ಲೋ ಮಿಡ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕಡಿಮೆ ಆದಾಯ ಅಥವಾ ಮಧ್ಯಮ ಆದಾಯ ಹೊಂದಿರುವಂತಹ ರಾಷ್ಟ್ರಗಳು. ಅದ್ರಲ್ಲಿ ನಮ್ ಭಾರತನೂ ಒಂದಿದೆ. ಅಂದ್ರೆ ನಾವ್ ಇನ್ನು ಬೆಳವಣಿಗೆ ಹೊಂದುತ್ತಿರುವ ದೇಶ ಅಂತ ಹೇಳ್ತೀವಿ, ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳ್ತೀವಲ್ವಾ. ಅಂದ್ರೆ ಇವಾಗ ಹಣದುಬ್ಬರ ಜಾಸ್ತಿ ಇದೆ, ಬಟ್ ಆದ್ರೆ ನಮ್ ಸಂಪಾದನೆ ಕಡಿಮೆ ಇದೆ. ಆ ಹಣದುಬ್ಬರಕ್ಕೆ ನಮ್ಮ ಸಂಪಾದನೆ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ, ಅದು ಸರಿ ಹೊಂದುತ್ತಾ ಇಲ್ಲ. ಆದ್ರಿಂದ ನಾವ್ ಎಷ್ಟೊಂದು ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಕಾಂಪನ್ಸೇಟ್ ಮಾಡ್ಕೊತಾ ಇದೀವಿ ಅಲ್ವಾ. ಇದು ಮೆಜಾರಿಟಿ, ತುಂಬಾ ದುಡ್ಡು ಸಂಪಾದನೆ ಮಾಡೋರು ಇದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ, ತುಂಬಾ ದುಡ್ಡು ಸಂಪಾದನೆ ಮಾಡೋರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ದುಡ್ಡು ಸಂಪಾದನೆ ಮಾಡ್ತಾ ಇರೋರ್ ಜನಸಂಖ್ಯೆನೇ ಜಾಸ್ತಿ ಇದೆ ನಮ್ಮ ಭಾರತದಲ್ಲಿ ಅಲ್ವಾ. ಆ ಒಂದು ದೇಶಗಳಲ್ಲಿ, ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಒಂದು ಕ್ಯಾನ್ಸರ್ ತುಂಬಾ ಜಾಸ್ತಿ ಬರ್ತಾ ಇದೆ. ನಾನು ಹೇಳ್ತೀನಿ ಯಾಕೆ ಈ ದೇಶಗಳಲ್ಲಿ ಜಾಸ್ತಿ ಬರ್ತಾ ಇದೆ ಅಂತಂದ್ಬಿಟ್ಟು. ಸೊ ಈ ಭಾರತದಲ್ಲಿ ಬರ್ತಾ ಇರೋದ್ರಲ್ಲಿ, ಅದ್ರಲ್ಲೂ ಮುಖ್ಯವಾಗಿ ನಾವು ಸೌತ್ ಇಂಡಿಯಾ ಅಂತ ತಗೊಂತೀವಲ್ವಾ, ಅಂದ್ರೆ ದಕ್ಷಿಣ ಭಾರತ ಕೆಳಗಡೆ, ದಕ್ಷಿಣ ಭಾರತ ಅಂತ ತಗೊಂಡ್ರೆ ನಮ್ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ, ಅದು ತುಂಬಾ ದೂರ ಅಂತ. ಕರ್ನಾಟಕ ತುಂಬಾ ಕೇಸಸ್
ಈ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇದೆ ಕರ್ನಾಟಕದಲ್ಲಿ. ಕನ್ನಡನಲ್ಲೇ ಬರಿತೀನಿ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಆಮೇಲೆ ಕೇರಳ ಇದೆ, ಆಮೇಲೆ ಆಮೇಲೆ ತೆಲಂಗಾಣ ಇದೆ, ಆಮೇಲೆ ಕೇರಳ ಇದೆ. ಈ ರಾಜ್ಯಗಳಿದಾವೆ. ನಮ್ಮ ಕರ್ನಾಟಕ ರಾಜ್ಯ ಯಾಕೆ ಇಷ್ಟು ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇದೆ? ಇದು ತುಂಬಾ ಅನಿವಾರ್ಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಗೆ ಈಗ ತಡೆಗಟ್ಲಿಲ್ಲ ಅಂದ್ರೆ ಇದು ತುಂಬಾ ಒಂದು ಹೇಳ್ತೀವಲ್ಲ ತೀವ್ರತೆ ತುಂಬಾ ಹೆಚ್ಚಾಗಿ ಇದರಿಂದ ತುಂಬಾ ಹೆಚ್ಚು ಸಾವು ನೋವುಗಳಾಗುವಂತ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆದ್ರಿಂದನೇ ಈಗ್ಲೇ ಎಲ್ಲ ಎತ್ತೆಚ್ಕೊಂಡು ಇದರಿಂದ ಏನ್ ಸಿಂಪ್ಟಮ್ಸ್ ಇದೆ ಎಲ್ಲ ತಿಳ್ಕೊಂಡು ನಾವ್ ಎತ್ತೆಚ್ಕೊಂಡ್ರೆ ನಾವ್ ಇದರಿಂದ ಎಸ್ಪೆಷಲಿ ಹೆಣ್ಮಕ್ಳು ಇದರಿಂದ ತಪ್ಪಿಸ್ಕೋಬಹುದು. ಸೊ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಇದು ನೋಡಿ ನಾನು ಇಲ್ಲಿ ಬರ್ದಿದ್ದೀನಲ್ಲ, ಇದು ಗರ್ಭಕೋಶದ ಚಿತ್ರ. ನಾವು ಗರ್ಭಚೀಲ ಅಂತ ಹೇಳ್ತೀವಲ್ಲ, ಈ ರೀತಿ ಇರುತ್ತೆ ನಮ್ ಗರ್ಭಕೋಶ. ಈ ರೀತಿ ಇರೋದ್ರಲ್ಲಿ ನಾವು ಇಲ್ಲಿಗ್ ಸರಿಯಾಗಿ ಈ ಒಂದು ಗರ್ಭಕಂಠ ಅಂತ ಕರಿತೀವಿ. ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ, ಕ್ಯಾನ್ಸರ್ ಅಂದ್ರೆ ಫುಲ್ ಚೀಲಕ್ಕೆ ಬಂದ್ಬಿಡುತ್ತೆ ಕ್ಯಾನ್ಸರ್ ಅಥವಾ ಗರ್ಭಕೋಶಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಗರ್ಭಕೋಶನೇ ರಿಮೂವ್ ಮಾಡ್ಬಿಟ್ರು ಅಂತೆಲ್ಲ. ಅದ್ ಹಂಗಲ್ಲ. ಈ ಗರ್ಭಕೋಶದಲ್ಲಿ ಇಲ್ಲಿ ಒಂದು ಸರ್ವಿಕ್ಸ್ ಅಂತ ಇರುತ್ತೆ. ನಾನು ಇಲ್ಲಿ ಬರ್ದಿದ್ದೀನಲ್ಲ, ಗರ್ಭಕಂಠ ಅಂತ ಇರುತ್ತೆ. ಈ ಗರ್ಭಕಂಠದ ಭಾಗದಲ್ಲಿ ಕ್ಯಾನ್ಸರ್ ಬರುವಂತದ್ದು, ಆಯ್ತಾ. ಮತ್ತೆ ಈ ಗರ್ಭಕಂಠ ನಾವ್ ಇಲ್ಲಿ ಕೆಳಗಡೆ ನೋಡ್ಬೋದು ಯೋನಿ ಅಂತ. ಯೋನಿ ಅಂದ್ರೆ ನಿಮಗ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ನಾವು ಯೂರಿನ್ ಪಾಸ್ ಮಾಡ್ತೀವಿ ಮತ್ತೆ ಬ್ಲೀಡಿಂಗ್ ಎಲ್ಲ ಆಗುತ್ತಲ್ವಾ, ಆ ಒಂದು ಭಾಗ ಯೋನಿ ಅಂತ ಕರಿತೀವಿ. ನಾವು ಇಂಗ್ಲಿಷ್ ಅಲ್ಲಿ ವೆಜೈನಾ ಅಂತ ಕರಿತೀವಿ. ಈ ವೆಜೈನಾ ಮತ್ತೆ ಈ ಒಂದು ಗರ್ಭಕಂಠ ಅಥವಾ ಸರ್ವಿಕ್ಸ್ ಅಂತ ನಾನು ಏನಿಲ್ಲಿ ಬರ್ದಿದ್ದೀನಿ, ಇದೆರಡಕ್ಕೂ ಸುಮಾರು 5ರಿಂದ 13 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರುತ್ತೆ, ಅಂತರ ಇರುತ್ತೆ. ಅಂದ್ರೆ 2ರಿಂದ 5 ಇಂಚು ಅಂತರ ಇರುತ್ತೆ. ಇದು ಸ್ಟೇಬಲ್ ಆಗಿರಲ್ಲ, ಅಂದ್ರೆ ಎಲ್ಲಾ ಟೈಮಲ್ಲೂ ಒಂದೇ ಅಂತರ ಇರಲ್ಲ. ಹೆಂಗೆ ಅಂತಂದ್ರೆ ನಾವು ಪೀರಿಯಡ್ಸ್ ಆದ ಟೈಮಲ್ಲಿ ಇದು ವೇರಿ ಆಗ್ತಾ ಇರುತ್ತೆ. ಮತ್ತೆ ನಮ್ಗೆ ಸೆಕ್ಷುವಲ್ ಅರೋಸ್ ಇಂಟರ್ ಕೋರ್ಸ್ ಎಲ್ಲ ಮಾಡ್ತೀವಲ್ವಾ, ಗಂಡ ಹೆಂಡತಿ ಸೇರೋದು ಅಂತ ಹೇಳ್ತೀವಲ್ವಾ, ಆ ಟೈಮಲ್ಲೆಲ್ಲ ಇದು ಚೇಂಜ್ ಆಗುತ್ತೆ, ಅಂತರಗಳು ಬೇರೆ ಬೇರೆ ಆಗುತ್ತೆ. ಇದು ಜಾಸ್ತಿ ಆಗ್ಬೋದು ಅಥವಾ ಚಿಕ್ಕದಾಗ್ಬೋದು, ಆತರ ಪೀರಿಯಡ್ಸ್ ಟೈಮಲ್ಲಿ ಮತ್ತೆ ಗಂಡ ಹೆಂಡತಿ ಸೇರೋ ಟೈಮಲ್ಲಿ. ಸೊ ಇದು ನಾವು ತಿಳ್ಕೊಬೇಕಾಗಿರೋಂಥದ್ದು ಮುಖ್ಯವಾಗಿ. ಇಡೀ ಗರ್ಭಕೋಶಕ್ಕೆ ಒಂದೇ ಸಲ ಕ್ಯಾನ್ಸರ್ ಬಂದ್ಬಿಡಲ್ಲ. ಈ ಒಂದು ಭಾಗಕ್ಕೆ ಮಾತ್ರ ಫಸ್ಟ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ. ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರಿತೀವಿ ನಾವು. ಅದು ಕನ್ನಡ ಕೆಲವೊಂದು ವರ್ಡ್ಸ್ ಯಾರಿಗೂ ಅರ್ಥ ಆಗಲ್ಲ, ಆದ್ರಿಂದ ನಾನು ಕ್ಯಾನ್ಸರ್ ಅಂತ ಬಳಸ್ತೀನಿ. ಕ್ಯಾನ್ಸರ್ ಅನ್ನೋದು ಇಲ್ಲಿ ಫಸ್ಟ್ ಬರುತ್ತೆ, ಆಮೇಲೆ ಸ್ಪ್ರೆಡ್ ಆಗೋದು ಬೇರೆ ಬೇರೆ ಸ್ಟೇಜ್ ಇರುತ್ತೆ. ನಾನು ಅದು ಆಮೇಲೆ ಹೇಳ್ತೀನಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಬಂದಾಗ. ಸೊ ನಾನು ಹೇಳ್ದೆ ಇದು ಈ ಒಂದು ಲೋ ಮಿಡ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ. ಹೆಂಗೆ ಅಂತಂದ್ರೆ ಫಸ್ಟ್ ಸಿವಿಯಾರಿಟಿ ಹೇಳ್ತೀನಿ ನಾನು. ಇದನ್ನ ಅಳಿಸ್ಬಿಡ್ತೀನಿ, ಇದ್ರೆ ಬರೆಯಕ್ ಜಾಗ ಆಗಲ್ಲ. ಅದಕ್ಕೆ ನಾವಿಲ್ಲಿ ತೀವ್ರತೆ ಅಂತ ತಗೊಂಡಾಗ ಭಾರತದಲ್ಲಿ ಎಷ್ಟು ಕೇಸ್ ಬರ್ತಾ ಇದೆ ಅಂತಂದ್ರೆ, ಪ್ರತಿ ವರ್ಷ 1,25,00,000 ಕೇಸ್ ಬಂದ್ರೆ ಅದ್ರಲ್ಲಿ 80,000 ಕೇಸ್ಗಳು ಅನ್ಯಾಯವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಲಾಸ್ಟ್ ಸ್ಟೇಜ್ ಅಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಅವರು ಅನ್ಯಾಯವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಯೋಚನೆ ಮಾಡಿ ನೀವು, 1,00,000 ಕ್ಯಾನ್ಸರ್ ಕೇಸ್ಗಳು ಐಡೆಂಟಿಫೈ ಆಗ್ತಾ ಇರೋದು. ಅಂದ್ರೆ ನಾವು ಪ್ರತಿ ವರ್ಷ ಅಷ್ಟು ಕೇಸ್ಗಳನ್ನ ಗುರುತಿಸ್ತಾ ಇದೀವಿ. 1,00,000 ಕೇಸಲ್ಲಿ 80,000 ಜನ ನಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಇಷ್ಟು ಮುಂದುವರೆದು, ಟೆಕ್ನಾಲಜಿ ಮುಂದುವರೆದು, ಇಷ್ಟು ಹಾಸ್ಪಿಟಲ್ಸ್ ಆಗಿ, ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾವು ಕೊಡ್ತಾ ಇದ್ರು, ಸರ್ಕಾರದವ್ರು ಕೊಡ್ತಾ ಇದ್ರು, ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ, ಇಷ್ಟೆಲ್ಲ ಆಗಿದ್ರು ಕೂಡ ಇಷ್ಟು ಕ್ಯಾನ್ಸರ್ ಕೇಸ್ ಬರೀ ಇದು ಒಂದ್ರಲ್ಲೇ ನಾನು ಹೇಳ್ತಾ ಇರೋದು. ಗರ್ಭಕಂಠದ ಕ್ಯಾನ್ಸರ್ ಅಲ್ಲೇನೆ 80,000 ಜನ, 1,25,000 ಜನದಲ್ಲಿ 80,000 ಜನ ಸಾಯ್ತಾ ಇದ್ದಾರೆ, ನಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದು ಯಾರ ತಪ್ಪು ಅಂತ ಹೇಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗ್ಲೂ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ನೆಗ್ಲಿಜೆನ್ಸಿ ಮಾಡ್ತಾ ಇದೀವಾ,
ಅಥವಾ ನಾವು ಆಸ್ಪತ್ರೆಗಳಿಗೆ ಹೋಗ್ದಿರಾ ನಮ್ಮ ಆರೋಗ್ಯನ ನಾವು ಏನೋ ಬಿಡು ಅನ್ನೋ ಒಂಥರ ಬಿಟ್ಬಿಟ್ಟಿದೀವ, ಏನ್ ಹೇಳ್ಬೇಕು ಇದಕ್ಕೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಇದು ನಿಜವಾಗ್ಲೂ ಬಂದಿರೋ ಅಂತ ಸ್ಟ್ಯಾಟಿಸ್ಟಿಕ್ಸ್, ಇದು ನನ್ ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ನಿಮ್ಗೆ ಏನಾದ್ರು ಸುಳ್ಳು ಅಂತ ಗೊತ್ತಿದ್ರೆ ಬೇಕಾದ್ರೆ ನೀವು ICMR ಅಂತ ಒಂದು ಮೆಡಿಕಲ್ ರಿಪೋರ್ಟ್ ಕೊಡ್ತಾರೆ, ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಅಂತ, ಅದ್ರ ಸ್ಟ್ಯಾಟಿಸ್ಟಿಕ್ಸ್ ಬೇಕಾದ್ರೆ ತೆಗೆದು ನೋಡ್ಬೋದು. ನೀವು ಪರ್ಪ್ಲೆಕ್ಸಿಟಿನೋ ಅಥವಾ ಕ್ರೋಮೋ ಎಲ್ಲಾದ್ರೂ ಹೋಗಿ ರೀಸೆಂಟ್ ಇನ್ಸಿಡೆಂಟ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಕೊಟ್ರೆ ಬರುತ್ತೆ, ಎಷ್ಟು ಕೇಸಸ್ ಇದೆ, ಎಷ್ಟು ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಾನು ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಕರ್ನಾಟಕದಲ್ಲಿ ಆಗ್ತಾ ಇರೋ, ಸಾರಿ ನಮ್ಮ ಭಾರತದಲ್ಲಿ ಆಗ್ತಾ ಇರುವಂತಹ ತೀವ್ರತೆ ಈಗ ಸದ್ಯಕ್ಕೆ ಈ ಗರ್ಭಕಂಠದ ಕ್ಯಾನ್ಸರ್ ಇಂದ. ಮತ್ತೆ ಅವರು ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಂದ್ರೆ, ನಾವು ಏಜ್ ಬೇಸ್ಡ್, ಇದು ಕೆಲವೊಂದು ಏಜ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ನಾನು ಹೇಳ್ತೀನಿ. ಏಜ್ ಬೇಸ್ಡ್ ಅಂತ ನಾವು ತಗೊಂಡಾಗ ವಯಸ್ಸಿನ ಮೇರೆಗೆ ನಾವು ಪ್ರತಿಯೊಂದನ್ನು ಕೇಸ್ಗಳನ್ನು ನೋಡ್ತಾ ಹೋದಾಗ ಯಾವ ವಯಸ್ಸಿನವರಿಗೆ ಜಾಸ್ತಿ ಇದು ಬರ್ತಾ ಇದೆ. ಸೊ ಇವಾಗ ಒಂದ್ ಲಕ್ಷ ಜನಕ್ಕೆ, ಒಂದು ಲಕ್ಷ ಜನದಲ್ಲಿ 17 ಜನಕ್ಕೆ, 17.7 ಜನಕ್ಕೆ ಈ ಗರ್ಭಕಂಠದ ಕ್ಯಾನ್ಸರ್ ನಾವು ನೋಡ್ತಾ ಇದ್ದೀವಿ. ಸೊ 17.7 ಜನಕ್ಕೆ ವಯಸ್ಸಿನ ಆಧಾರದ ಮೇಲೆ 1 ಲಕ್ಷ ಜನಕ್ಕೆ ಎಷ್ಟು ಬರ್ತಾ ಇದೆ ಅಂತಂದ್ರೆ 17.7, ಅಥವಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾನು ರೌಂಡ್ ಫಿಗರ್ ಆಗಿ 18 ಹೇಳ್ಬೋದು, 18 ಜನಕ್ಕೆ ಬರ್ತಾ ಇದೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ. ಮತ್ತೆ ಜನಸಂಖ್ಯೆ ಮೇಲೂ ಕೂಡ ಹೇಳಿದ್ದಾರೆ, ಜನಸಂಖ್ಯೆ ಮೇಲೆ ಎಷ್ಟು ಬರ್ತಾ ಇದೆ ತೀವ್ರತೆ. ಜನಸಂಖ್ಯೆ ಮೇಲೆ ಎಷ್ಟು ಬರ್ತಾ ಇದೆ ಅಂದ್ರೆ, ಇವಾಗ 1 ಲಕ್ಷ ಜನಕ್ಕೆ 15.5 ಜನಕ್ಕೆ ಅಥವಾ 15 ಜನ ಅಂತ ಇಟ್ಕೊಳ್ಳಿ, 15 ಜನಕ್ಕೆ ಬರ್ತಾ ಇದೆ ಗರ್ಭಕಂಠದ ಕ್ಯಾನ್ಸರ್. ನೀವು ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆಗೆ ತಗೊಂಡ್ರೆ, ಅಥವಾ ವಯಸ್ಸಿನ ಆಧಾರದ ಮೇಲೆ ತಗೊಂಡ್ರೆ 17 ಜನಕ್ಕೆ ಬರ್ತಾ ಇದೆ ಕ್ಯಾನ್ಸರ್. ಸೊ ಈ 17 ಜನದಲ್ಲಿ, ಇವಾಗ 1 ಲಕ್ಷ ಜನದಲ್ಲಿ 17 ಜನಕ್ಕೆ ಬಂತು ಗರ್ಭಕಂಠದ ಕ್ಯಾನ್ಸರ್ ಈ ವರ್ಷ ಅಂತ ಇಟ್ಕೊಳ್ಳಿ. ಈ 17 ಜನದಲ್ಲಿ 11 ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಇರೋಂತ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಡೇಟಾ ಅಂತ ನಾವು ಹೇಳ್ತೀವಿ. ಡೇಟಾ ಇದು ICMR ಮತ್ತೆ WHO, ಇಲ್ಲೆಲ್ಲ ನೀವು ಹೋಗಿ ಸರ್ಚ್ ಮಾಡಿದ್ರೆ ಇದು ಡೇಟಾ ಸಿಗುತ್ತೆ. ನೀವು ಹೋಗ್ಬೇಕಾದ್ರೆ ಸರ್ಚ್ ಮಾಡಿ, ಅಥವಾ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ರಿಪೋರ್ಟ್ ಅಂತ ಕೊಟ್ಟರು ಬರುತ್ತೆ. ಸೊ ಈ 17 ಜನದಲ್ಲಿ 11 ಜನ ಅನ್ಯಾಯವಾಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದ್ರಲ್ಲಿ ಕೂಡ ಅಷ್ಟೇ, ನೀವು 15 ತಗೊಂಡ್ರೆ ಮೇ ಬಿ 8 ಜನ ಆತರ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಾರೆ ಅಲ್ವಾ. ಇದು ಯಾಕೆ ಈಗ ಆಗ್ತಾ ಇದೆ ನಾನು ಹೇಳ್ದೆ. ಮತ್ತೆ ನಮ್ ಭಾರತದಲ್ಲಿ ಇದು ಜಾಸ್ತಿ ಇದೆ, ಅದ್ರಲ್ಲೂ ಭಾರತದಲ್ಲಿ ಬಂದ್ರೆ ನಮ್ಗೆ ಕರ್ನಾಟಕ ಸೌತ್ ಕಡೆ, ನಮ್ಗೆ ನಮ್ ಭಾರತದಲ್ಲಿ ಜಾಸ್ತಿ ಇದೆ. ಮತ್ತೆ ಅದ್ರಲ್ಲೂ ದಕ್ಷಿಣ ಭಾರತದ ಕಡೆ ಬಂದ್ರೆ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಅದ್ರಲ್ಲೂ ಅವ್ರು ಯಾವ್ ತಗೊಂಡಿದ್ದಾರೆ ಅಂತಂದ್ರೆ ಬೆಂಗಳೂರು ತಗೊಂಡಿದ್ದಾರೆ. ಈ 15.5 ಅಂತ ಹೇಳದ್ನಲ್ಲ ತೀವ್ರತೆ, ಅದು ಬೆಂಗಳೂರಲ್ಲಿ ತಗೊಂಡಿರೋ ಅಂತ ರಿಪೋರ್ಟ್. ಅದು ಏನು ನಾನು ಹೇಳ್ದೆ, ಈ ವಿಡಿಯೋ ಮಾಡ್ತಾ ಇದೀನಿ, ಅದು ಸಾಮಾನ್ಯ ಜನರಿಗೆ, ಹಳ್ಳಿ ಜನಗಳಿಗೆ ಯಾರಿಗೂ ಅರಿವು ಸಿಗ್ತಾ ಇಲ್ಲ, ಅವ್ರಿಗೆ ಏನು ತಲುಪ್ತಾ ಇಲ್ಲ. ಅಟ್ಲೀಸ್ಟ್ ಸಿಟಿಯಲ್ಲಿ ಇರೋರು ಸ್ವಲ್ಪ ಓದ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಟೆಕ್ನಾಲಜಿ ಬೇಗ ಸಿಗುತ್ತೆ, ಅವ್ರಿಗೆ ಅರಿವಿರುತ್ತೆ ಅಂತ. ಆದ್ರೆ ಇಲ್ಲಿ ನೋಡಿ, ಬೆಂಗಳೂರು ಸಿಟಿ ಅಲ್ವಾ, ಇಲ್ಲೂ ಕೂಡ ಇಷ್ಟೊಂದ್ ಜನ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅವರು ಅರಿವಿಲ್ಲದೆ ಇಷ್ಟು ಜನ 11 ಜನ ಸರಾಸರಿ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ಹೇಳಿ ನಿಜವಾಗ್ಲು ಅಲ್ವಾ. ಆದ್ರಿಂದ ನೀವು ಏನೇನೋ ನೀವು ನೋಡಿ, ಅದೆಲ್ಲ ರಿಕ್ರಿಯೇಷನ್ಗೆ ಎಲ್ಲ ತಿಳ್ಕೊಳ್ಳಿ, ಅಂದ್ರೆ ಮನೋರಂಜನೆಗೆ ಎಲ್ಲ ತಿಳ್ಕೊಳ್ಳಿ, ಬೇಡ ಅಂತ ಹೇಳ, ಮನೋರಂಜನೆ ನಮ್ಗೆ ಬೇಕು. ಆದ್ರೆ ನೀವು ಯಾವ್ದ್ರ ಬಗ್ಗೆ ಅರಿವನ್ನ ತಿಳ್ಕೊಬೇಕೋ, ಮುಖ್ಯವಾಗಿ ಅದ್ರ ಬಗ್ಗೆ ಅರಿವನ್ನೇ ಯಾರು ತಿಳ್ಕೊಳ್ತಾ ಇಲ್ಲ. ಆರೋಗ್ಯ ತುಂಬಾ ಮುಖ್ಯ ವೀಕ್ಷಕರೇ. ಆರೋಗ್ಯ ಒಂದಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆರೋಗ್ಯನೇ ಚೆನ್ನಾಗಿಲ್ಲ, ನೀವು ಮಲಗಿದತ್ರ ಇದ್ದೀರಾ, ಕೂತಿದತ್ರ ಇದ್ದೀರಾ, ಇನ್ನೊಬ್ರು ನಿಮ್ಗೆ ಬಂದೇನೋ ಮಾಡ್ಬೇಕು ಅಂತ ಆರೋಗ್ಯದ ಪರಿಸ್ಥಿತಿಯಲ್ಲಿ ನೀವ್ ಇದೀರಾ ಅಂದ್ರೆ ನಾವ್ ಏನಕ್ಕಾರು ಇದೀವಿ ಅಂತ ಅನ್ನಿಸ್ಬಿಡುತ್ತೆ
ಅಲ್ವಾ? ಅದೆಲ್ಲ ತಪ್ಸಕ್ಕೆ ನಾವು ಮುಖ್ಯವಾಗಿ ಆರೋಗ್ಯದ ಅರಿವನ್ನ ನಿಜವಾಗ್ಲೂ ಇವಾಗಿನ ಕಾಲದಲ್ಲಿ ಪಡ್ಕೊಳ್ಳೋ ಅಂತದ್ದು ತುಂಬಾ ಮುಖ್ಯ. ಸೊ ಇದು ತೀವ್ರತೆ. ಇವಾಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಇದು ಯಾಕೆ ನಮ್ಮ ದೇಶದಲ್ಲಿ ಜಾಸ್ತಿ ಬರ್ತಾ ಇದೆ? ಯಾಕೆ ಇಷ್ಟು ಕ್ಯಾನ್ಸರ್ ಕೇಸಸ್ ಭಾರತದಲ್ಲ ಅಥವಾ ಕರ್ನಾಟಕದಲ್ಲಿ ಬರ್ತಾ ಇದೆ? ಕರ್ನಾಟಕನು ಹೇಳ್ದೆ ಅಲ್ವಾ ನಾನು? ಯಾಕೆ ಬರ್ತಾ ಇದೆ? ಈ ಲೋ ಮಿಡ್ ಇನ್ಕಮ್ ಕಂಟ್ರೀಸ್ ಅಂತ ಯಾಕೆ ಅವ್ರು ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ, ನಾವು ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ, ನಮ್ಗೆ ಇವಾಗ ಇನ್ಕಮ್ ಇಲ್ಲ ಅಂತಂದ್ರೆ ಅದರಿಂದ ತುಂಬಾ ಸಮಸ್ಯೆಗಳನ್ನ ನಾವ್ ಎದುರಿಸ್ತೀವಿ ಅಲ್ವಾ? ಇನ್ಕಮ್ ಅಂದ್ರೆ ದುಡ್ಡಿರಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ. ಮೊದಲನೇ ಪಾಯಿಂಟ್, ದುಡ್ಡಿರಲ್ಲ. ದುಡ್ಡಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ನಾವು ಒಳ್ಳೆ ಆರೋಗ್ಯ ಪಡ್ಕೊಳಕ್ ಆಗಲ್ಲ. ಇವಾಗ ನಮ್ಗೆ ಏನೋ ಒಂದು ತುಂಬಾ ಹೇಳ್ಕೊಳಕ್ ಆಗದೆ ಇರುವಂತ ಸಮಸ್ಯೆ ಆಗ್ತಾ ಇದೆ. ಅದನ್ನ ನಾನು ಹೋಗಿ ಯಾವ್ದೋ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ. ಇವಾಗ ಕೆಲವೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲ ಇದಾವೆ. ಹೋಗ್ತೀರಾ, ಏನೋ ಒಂದ್ ಟ್ಯಾಬ್ಲೆಟ್ ಕೊಡ್ತಾರೆ, ಏನೋ ಒಂದ್ ಹೇಳ್ತಾರೆ, ನೀವ್ ಮನೆಗ್ ಬರ್ತೀರಾ. ಆ ಟ್ಯಾಬ್ಲೆಟ್ ಒಂದೆರಡು ದಿನ ತಗೊಂತೀರಾ, ಅದು ವಾಸಿ ಆಗುತ್ತೆ ಅದ್ ತಕ್ಷಣಕ್ಕೆ. ನಾವಾಗ ಏನೇ ಒಂದ್ ಕಾಯಿಲೆಗ್ ಬಂದ್ರು ನಮ್ ದೇಹದಲ್ಲಿ ಏನ್ ಗುಣಗಳಿದಾವೋ ಆ ಗುಣ ಕಡಿಮೆ ಮಾಡಕ್ಕೆ, ಚಿಹ್ನೆಗಳು, ಸೂಚನೆಗಳು ಏನಂತ ಹೇಳ್ತೀರಾ ನೀವು, ಆ ಒಂದು ಸೂಚನೆ ಕಡಿಮೆ ಮಾಡಕ್ಕೆ ಎಲ್ಲಾ ಡಾಕ್ಟರ್ಗಳು ಮಾತ್ರೆ ಕೊಡುವಂಥದ್ದು. ಆ ಒಂದು ಸೂಚನೆ ಖಂಡಿತ ನೀವು ಮಾತ್ರೆ ತಗೊಂಡ್ಮೇಲೆ ಕಡಿಮೆ ಆಗೇ ಆಗುತ್ತೆ. ಆದ್ರೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅಲ್ವಾ? ಮತ್ತೆ ಬರುತ್ತೆ ಅದು. ಅದು ಬಂದಾಗ ನಾವ್ ಏನ್ ಮಾಡ್ಬಿಡ್ತೀವಿ? ಅದೇ ಸೇಮ್ ಮಾತ್ರೆನ ಇಟ್ಕೊಂಡಿರ್ತೀವಿ, ಮತ್ತೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ, ಮತ್ತೆ ತಗೋಬರ್ತೀವಿ, ಮತ್ತೆ ತಿಂತೀವಿ ಅಲ್ವಾ? ಅದಲ್ಲ. ನಮ್ಗೆ ದುಡ್ಡಿಲ್ಲ ಅಂದ್ರೆ ಇದು ಒಂದ್ ಪ್ರಾಬ್ಲಮ್. ನಾವ್ ಯಾಕಂದ್ರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಕ್ಕೆ, ಬೇರೆ ಬೇರೆ ಟೆಸ್ಟ್‌ಗಳು ಮಾಡಿಸ್ಕೊಳ್ಳೋಕೆ ದುಡ್ಡಿರಲ್ಲ ನಮ್ಮ ಹತ್ರ. ಅಲ್ಲಿ ನಾವು ಅಡ್ಜಸ್ಟ್ ಆಗ್ತೀವಿ. ಹೌದಲ್ವಾ? ಸೊ ಇದು ಒಂದು ತೊಂದ್ರೆ ಈ ತರ ದೇಶದಲ್ಲಿ. ಆದ್ಮೇಲೆ ನಾವು ದುಡ್ಡಿಲ್ಲ ಅಂತಂದ್ರೆ ನಾವು ಪೌಷ್ಟಿಕ ಆಹಾರ ತಗೋದ್ರಲ್ಲಿ ಕೂಡ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಅಂದ್ರೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಅಲ್ವಾ? ಸೊ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕ ಆಹಾರನ ತಗೊಳಲ್ಲ ನಾವು. ಯಾವ ರೀತಿ ಆಹಾರ ತಗೋಬೇಕು? ಬರೀ ಅನ್ನ ತಿಂತಾ ಇರ್ತೀವಿ, ಅಥವಾ ಬೇರೆ ಏನೋ ತರಕಾರಿಗಳು ಜಾಸ್ತಿ ತಗೋತಾ ಇರಲ್ಲ, ಅಥವಾ ಕಾಳುಗಳು ಜಾಸ್ತಿ ತಗೋತಾ ಇರಲ್ಲ. ಯಾವ್ದನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕಂತ ಗೊತ್ತಿರಲ್ಲ. ಏನೋ ತಿನ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ತಿಂತೀವಿ, ಹೋಗ್ತೀವಿ ಅಲ್ವಾ? ಅದು ಒಂದು ಕಾರಣ ಆಗಿರ್ಬೋದು. ಅದ್ರ ಜೊತೆಗೆ ನಾವು ಹೈಜೀನ್ ಅಂತ ಕರಿತೀವಿ. ಹೈಜೀನ್ ಅಂತಂದ್ರೆ ಶುಚಿತ್ವ. ನಾವು ಶುಚಿತ್ವ ಚೆನ್ನಾಗಿ ಕಾಪಾಡ್ಕೊಳಲ್ಲ. ಯಾವ್ದು ಈ ಮಾಮೂಲಿ ಈ ಕಡಿಮೆ ಇನ್ಕಮ್ ಇರುವಂತಹ ಮನೆಗಳಲ್ಲಿ. ಯಾಕಂದ್ರೆ ಅದು ಅವ್ರು ಬೆಳಿಗ್ಗೆ ಕೂಲಿಗೆ ಹೋಗ್ಬೇಕಾಗಿರುತ್ತೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ, ಅಲ್ಲೆಲ್ಲ ಮಾಡಿ ಮತ್ತೆ ಸುಸ್ತಾಗಿ ಬಂದಿರ್ತಾರೆ, ಮತ್ ಮಲಗ್ತಾರೆ, ತಿಂತಾರೆ, ಮತ್ತೆ ಎದ್ದೋಗ್ತಾರೆ ಅಲ್ವಾ? ಈ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ 10-12 ಅವರ್ ಕಂಟಿನ್ಯೂಸ್ ಶಿಫ್ಟ್‌ಗಳು ವೈಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆದ್ರೂ ಪಾಪ ಅವ್ರಿಗೆ 15,000 20,000 ಎಲ್ಲ ಕೊಡ್ತಾ ಇರ್ತಾರೆ. ಇಂಥವರೆಲ್ಲ ಅವ್ರ ಮೇಲೆ ಅವರು ಏನ್ ಹೇಳ್ತೀವಿ, ಫೋಕಸ್ ಅಂತ ಹೇಳ್ತೀವಲ್ಲ, ಅವ್ರ ಮೇಲೆ ಅವರು ಗಮನ ಹರಿಸ್ಕೊಳಲ್ಲ. ಅದ್ ನಾನಾ ಕಾರಣಗಳಿಂದ ಇರ್ಬೋದು. ಅವ್ರ ಮೇಲೆ ಅವ್ರು ಗಮನ ಹರಿಸ್ಕೊಳಲ್ಲ, ಪ್ರತಿದಿನ ಸ್ನಾನ ಮಾಡಲ್ಲ, ವಾಶ್ ಮಾಡಿರೋಂತ ಬಟ್ಟೆಗಳು, ಒಗ್ದಿರೋಂತ ಬಟ್ಟೆಗಳು ಹಾಕೊಳ್ಳಲ್ಲ. ಮತ್ತೆ ನಾವು ಮುಖ್ಯವಾಗಿ ಹೆಣ್ಮಕ್ಳು ಏನು ಅಂತಂದ್ರೆ, ಈ ಪೀರಿಯಡ್ಸ್ ಟೈಮ್ ಅಂತ ಹೇಳ್ತೀವಲ್ಲ, ಮುಟ್ಟಾಗಂತ ಸಮಯದಲ್ಲಿ ಸರಿಯಾಗಿ ಶುಚಿತ್ವನ ಕಾಪಾಡ್ಕೊಳಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಅಥವಾ ನಾಳೆ ಬೆಳಿಗ್ಗೆವರೆಗೂ ಒಂದೇ ಪ್ಯಾಡ್ ಅನ್ನ ಯೂಸ್ ಮಾಡೋ ಅಂತದ್ದಾಗಿರ್ಬೋದು. ಅಥವಾ ಇವಾಗ್ಲೂ ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ. ಬಟ್ಟೆ ಯೂಸ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ಟೆ ಯೂಸ್ ಮಾಡಿದ್ರೆ ಅದನ್ನ ಯಾವ ರೀತಿ ಶುಚಿತ್ವವಾಗಿ ಕಾಪಾಡ್ಕೊಂಡು ಆ ಬಟ್ಟೆನ ಮತ್ತೆ ರಿಯೂಸ್ ಮಾಡ್ಬೇಕಂತ ನಮಗ್ ಗೊತ್ತಿರ್ಬೇಕು. ಕಾಟನ್ ಬಟ್ಟೆ ಆಗಿರ್ಬೇಕು. ಅಥವಾ ಅದನ್ನ ನೀವು ರಿಯೂಸ್ ಮಾಡಲ್ಲ ಅಂದ್ರೆ ಅದನ್ನ ವಾಶ್ ಮಾಡಿ ಮತ್ತೆ ಬಿಸಾಕ್ಬಿಟ್ಟು ಮತ್ತೆ ಬೇರೆ ಕಾಟನ್ ಬಟ್ಟೆನ ಯೂಸ್ ಮಾಡ್ಬೇಕು. ಅದನ್ನ ನೀಟಾಗಿ ಬಿಸಿ ನೀರಲ್ಲೆಲ್ಲ ವಾಶ್ ಮಾಡಿ ಬಿಸಿಲಲ್ಲೇ ಒಣಗಿಸಿ ಮತ್ತೆ ನಾವು ಅದನ್ನ ಯೂಸ್ ಮಾಡ್ಬೇಕಾಗಿರತ್ತೆ. ಅಷ್ಟೆಲ್ಲ ಒಂದು ಇದಿದೆ. ಅದನ್ನೆಲ್ಲ ನಾವು ಕಾಪಾಡ್ಕೊಳ್ಳೋದೇ ಇಲ್ಲ. ಅದ್ರಿಂದನೂ ಈ ಒಂದು ಲೋ ಮಿಡ್ ಇನ್ಕಮ್ಸ್ ಅವರು ಅದ್ರ ಬಗ್ಗೆ ಎಜುಕೇಶನ್ ಇರಲ್ಲ ಯಾರಿಗೂ ಫಸ್ಟ್ ಆಫ್ ಆಲ್. ಆ ಒಂದು ಕಾರಣಕ್ಕೆ ನಮ್ಮ ದೇಶಗಳಲ್ಲಿ ಇದೊಂದು ಜಾಸ್ತಿ ಆಗಿದೆ. ಮತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾವು ಎಜುಕೇಶನ್ ಕೂಡ ಕೊಡ್ಸಲ್ಲ ಮಕ್ಕಳಿಗೆ ಅಲ್ವಾ? ಒಳ್ಳೆ ಒಳ್ಳೆ ಎಜುಕೇಶನ್ ಅಲ್ಲೂ ಅವ್ರೇನೋ ಹೋಗ್ತಾರೆ. ತಂದೆ ತಾಯಿ ಇವಾಗ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ. ಅವ್ರು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದಾರೆ, ಏನ್ ಓದ್ತಾ ಇದಾರೆ ಏನು ನೋಡಲ್ಲ. ನಾನು ಅದನ್ನ ನೀವು ಬೇಕಂತ ಮಾಡ್ತಾ ಇದೀರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಎಷ್ಟೋ ಕೆಲ್ಸಗಳು ಇರುತ್ತೆ, ಒಪ್ಕೊಳ್ಳೋಣ. ಬೆಳಿಗ್ಗೆ ಹೋಗೋದು, ಅಲ್ಲೇನೋ ಕೆಲಸ ಮಾಡೋದು, ಅಥವಾ ಬೇರೆ ಮನೇಲಿ ಏನೋ ಸಮಸ್ಯೆ ಎಷ್ಟೆಷ್ಟೋ ಇರುತ್ತೆ. ಎಷ್ಟೋ ಇದ್ರೂನುವೆ ನೀವ್ ಅವೆಲ್ಲ ಮಕ್ಳಿಗೋಸ್ಕರ ತಾನೇ ಮಾಡ್ತಾ ಇದ್ದೀರಾ
ಆ ಮಕ್ಕಳೇ ಚೆನ್ನಾಗಿರೋ ದಾರಿಯಲ್ಲಿ ಹೋಗ್ತಾ ಇಲ್ಲ, ಅವರೇ ಬೇರೆ ದಾರಿ ಹಿಡಿತಾ ಇದ್ದಾರೆ ಅಂತಂದ್ರೆ ಮತ್ತೆ ನೀವು ಅಷ್ಟೆಲ್ಲ ಮಾಡಿ ಪ್ರಯೋಜನ ಏನಿರುತ್ತೆ ಅಲ್ವಾ? ಸೊ ಆ ಒಂದು ಇದ್ರಲ್ಲಿ ಎಜುಕೇಶನ್ ಕರೆಕ್ಟ್ ಆಗಿ ತಗೋತಾ ಇದಾರಾ ಇಲ್ಲ ಅಂತ ನೋಡಲ್ಲ, ಅವರು ಎಜುಕೇಶನ್ ಸರಿಯಾಗಿ ಮಾಡಿರಲ್ಲ, ಮನೆ ವಾತಾವರಣನೂ ಸರಿ ಇರಲ್ಲ, ಮನೆ ವಾತಾವರಣದಿಂದನೂ ಅವರು ಎಷ್ಟೋ ಅಡ್ಡ ದಾರಿಗಳು ಹಿಡಿದು ಬಿಡ್ತಾರೆ. ಇದೆಲ್ಲನೂ ಒಂದ್ ಕಾರಣಗಳಿರುತ್ತೆ. ಕೆಟ್ಟ ಚಟಗಳನ್ನ ಕಲಿತಾರೆ, ಇದು ಒಂದ್ ಕಾರಣ. ಈ ಎಲ್ಲಾ ಕಾರಣಗಳು ನೀವ್ ಅನ್ಕೊಬಹುದು, ಈ ಕಾರಣಗಳೆಲ್ಲ ಕ್ಯಾನ್ಸರ್ಗೆ ಹೆಂಗ್ ಸಂಬಂಧ ಪಡುತ್ತೆ ಅಂತ. ಈ ಕಾರಣಗಳು ಎಲ್ಲದ್ರಿಂದನೇ ನನ್ ಯಾಕೆ ಮುಖ್ಯವಾಗಿ ಒಂದ್ ಕಾರಣ ಹೇಳ್ತಾ ಇದೀನಿ ಅಂತಂದ್ರೆ, ಈ ಗರ್ಭಕಂಠದ ಕ್ಯಾನ್ಸರ್ಗೂ ನಮ್ಮ ಶುಚಿತ್ವ ಕಾಪಾಡ್ಕೊಳ್ಳೋದಕ್ಕೂ ನಾವು ಕೆಟ್ಟ ಚಟಗಳ ದಾರಿ ಹಿಡಿಯೋದಕ್ಕೂ ಒಂದಕ್ಕೊಂದು ತುಂಬಾ ಏನ್ ಹೇಳ್ತೀವಿ, ತುಂಬಾ ಕ್ಲೋಸ್ ಕನೆಕ್ಷನ್ ಅಂತ ಹೇಳ್ತೀವಲ್ಲ, ತುಂಬಾ ಕನೆಕ್ಷನ್ ಇದೆ. ಅದನ್ನ ನಾನು ಕಾಸಸ್ ಅಂತ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಆವಾಗ ನಾನು ಹೇಳ್ತೀನಿ ಏನ್ ಕನೆಕ್ಷನ್ ಅಂತ ಅಂದ್ಬಿಟ್ಟು. ಸೊ ಆ ಆ ಒಂದು ಎಲ್ಲಾ ಕಾರಣಗಳಿಂದ ಈ ಕಡಿಮೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ನ ತುಂಬಾ ಹೆಚ್ಚಾಗಿ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಆಯ್ತಾ? ಆ ಒಂದು ಕಾರಣಕ್ಕಾಗಿ ನಾವು ಇದನ್ನ ಯಾವ ರೀತಿ ತಡೆಗಟ್ಟಬೇಕು ಅಥವಾ ಇದಕ್ಕೆ ನಮ್ಗೆ ಯಾವ ರೀತಿಯಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ, ಇದನ್ನೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ. ನಿಮ್ಗೆ ಇನ್ ಯಾವ ವಿಷಯದ ಬಗ್ಗೆ, ಇನ್ ಯಾವ ಆರೋಗ್ಯ ಮಾಹಿತಿ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಏನ್ ಅವಶ್ಯಕತೆ ಇದೆಯೋ ನಾನು ಅದನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ ನಾನು ಏನ್ ಹೇಳಿದೆ, ಫಸ್ಟ್ ಯಾವ ದೇಶಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಹೇಳಿದೀನಿ ಈ ವಿಡಿಯೋದಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಯಾವ ಮುಖ್ಯ ಕಾರಣಗಳಿಂದ ಈ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ ಮತ್ತೆ ಅದಕ್ಕೆ ಏನೇನು ಚಿಹ್ನೆಗಳಿದೆ, ಅಂದ್ರೆ ಸೂಚನೆಗಳನ್ನ ನಮ್ ದೇಹ ಕೊಡುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಏನೇನ್ ಸೌಲಭ್ಯ ಇದೆ ಮತ್ತೆ ಏನೇನ್ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮುಂಚೆ ಇನ್ನೊಂದ್ ಮಾತು ಹೇಳ್ತೀನಿ ವೀಕ್ಷಕರೇ, ನಾನು ಯಾಕೆ ಇವಾಗ ಇಷ್ಟು ಕ್ಯಾನ್ಸರ್ ಬರ್ತಾ ಇದೆ, ಇಷ್ಟು ಜನ ತೀರ್ಕೊತಾ ಇದ್ದಾರೆ, ಮತ್ತೆ ಈ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ಬೇಕು, ಎಲ್ಲರೂ ಒಂದ್ ತಪ್ಪು ಪ್ರಮೇಯ ಇಟ್ಕೊಂಡಿರ್ತೀರಾ. ಕ್ಯಾನ್ಸರ್ ಬಂದ್ರೆ ಅವ್ರು ಇನ್ನಿಲ್ಲ, ಅವ್ರು ತೀರ್ಕೊಂಡ್ ಬಿಡ್ತಾರೆ, ಅದು ವಾಸಿ ಆಗದೆ ಇರುವಂತ ಕಾಯಿಲೆ, ಈ ತರ ಒಂದ್ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ ಅಲ್ವಾ? ಖಂಡಿತವಾಗ್ಲೂ ಅದು ಸುಳ್ಳು. ಕ್ಯಾನ್ಸರ್ ಅನ್ನ ನಾವು ಮೊದಲೇ ಕಂಡಿಡ್ಕೊಂಡಿದೀವಿ ಅನ್ನೋದಾದ್ರೆ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡ್ಬೋದು ಕ್ಯಾನ್ಸರ್ನ. ಆಯ್ತಾ? ಅದ್ರಲ್ಲೂ ಈ ಗರ್ಭಕಂಠದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಈಗ ಕ್ಯಾನ್ಸರ್ ಇವಾಗ 100 ಜನ ಕ್ಯಾನ್ಸರ್ ಅಲ್ಲಿ ಡೆತ್ ಆಗ್ತಿದಾರಂದ್ರೆ ಅಥವಾ ತೀರ್ಕೊತಾ ಇದ್ದಾರೆ ಅಂತ ಅಂದ್ರೆ 10% ಈ ಗರ್ಭಕಂಠದ ಕ್ಯಾನ್ಸರ್ ಇಂದಾನೆ ತೀರ್ಕೊಳ್ಳೋರೆ ಜಾಸ್ತಿ ಇರ್ತಾರೆ. ಈ ತರ ಒಂದ್ ಇದಕ್ ಬಂದ್ಬಿಟ್ಟಿದೆ. ಇದೆಲ್ಲ ನಮ್ ಕೈಯಲ್ಲಿ ಇರೋಂಥದ್ದು, ನಾವು ವಾಸಿ ಮಾಡ್ಕೊಳ್ಳೋ ಅಂತದನ್ನ ನಾವು ಸಾವಿನ ತನಕ ತಗೊಂಡ್ ಹೋಗ್ತಾ ಇದೀವಿ. ಆ ಒಂದು ಕಾರಣ, ಅದನ್ನ ತಪ್ಪಿಸ್ಬೇಕು ಅಂತಾನೆ ನಮ್ಮ ಆರೋಗ್ಯ ಇಲಾಖೆಗಳೆಲ್ಲ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರೋದು. ನಮ್ ಕೈಯಲ್ಲಿ ತಡೆಯುವಂತ ಕೆಲ್ಸವನ್ನ ನಾವು ಸಾವಿನವರೆಗೂ ಬಿಡ್ತಾ ಇದೀವಿ ಅಂತ. ಇವಾಗ ನೋಡಿ, ನಾವು ಮಾರಕ ಕಾಯಿಲೆ, ದೇವ್ರು ನಮ್ಗೆ ಯಾಕೆ ಈ ತರ ಶಿಕ್ಷೆ ಕೊಟ್ಬಿಡ್ತಾನೆ, ಯಾಕೆ ಈ ತರ ಆರೋಗ್ಯ ನಮಗ್ ತೊಂದ್ರೆ ಕೊಟ್ಬಿಡ್ತಾನೆ ಅಂತೆಲ್ಲ ನಾವ್ ಅನ್ಕೊಳ್ತೀವಲ್ಲ, ನಿಜವಾಗ್ಲೂ ಅದು ದೇವ್ರು ಕೊಡೋದಲ್ಲ. ದೇವ್ರು ಆ ಒಂದ್ ಕಾಯಿಲೆನ್ ಕೊಟ್ಟಿರೋದ್ರ ಜೊತೆಗೆ ಅದನ್ನ ಹೇಳ್ತಾನೆ ಯಾವ್ದೋ ಒಂದ್ ಭಾಷೆನಲ್ಲಿ, ನಿಮ್ಗೆ ಈ ತರ ಕಾಯಿಲೆ ಬರ್ತಾ ಇದೆ ನೋಡ್ಕೊಳ್ಳಿ ಅಂತ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ನಮ್ಗೆ ಒಂದ್ ಅದರ ಬಗ್ಗೆ ಅರಿವಿಲ್ದೆ ಅಥವಾ ಏನೋ ಒಂದ್ ಅರಿವು ಕೊಡ್ತೀವಿ ಬನ್ನಿ ಅಂತಂದ್ರೂ ಜನ ಬರಲ್ಲ. ಅದ್ರಿಂದ ಏನಾಗ್ತಾರೆ, ಎಲ್ಲದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇದೇನೋ ಒಂದು ಬಿಳಿ ಮುಟ್ಟು ಬಟ್ಟೆ, ಅದು ಕಾಮನ್ ಬಿಡೋ, ಅಥವಾ ಏನೋ ಉರಿ ಆಗ್ತಾ ಇದೆ, ಅದು ಕಾಮನ್ ಬಿಡೋ, ಈ ತರ ಏನೋ ಒಂದ್ ಮಾತ್ರ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಮಾತ್ರ ತಗೊಳ್ಳೋದು, ತಿನ್ನೋದು, ಮತ್ತೆ ಅದೇ ಲೆವೆಲ್ ಇಟ್ಕೊಳ್ಳೋದು, ಮತ್ತೆ ಹೋಗೋದು, ತರೋದು, ತಿನ್ನೋದು, ಬಿಡೋದು. ಈ ಒಂದು ಕಾರಣಕ್ಕೇನೆ, ಅದೇ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ, ಹಂಗೆ ಚಿಕ್ಕದ್ರಲ್ಲಿ ಪೂರ್ತಿ ವಾಸಿ ಮಾಡೋ ಅಂತ ಒಂದು ಕಾಯಿಲೆಯನ್ನ ಸಾವಿನಲ್ಲಿ ನಾವು ಕೊನೆ ಮಾಡ್ತಾ ಇದ್ದೀವಿ. ಅದನ್ನ ತಡೆಗಟ್ಟಬೇಕು ಅಂತ ನಾನು ಮುಖ್ಯವಾಗಿ ಈ ಮಾಹಿತಿ ಕೊಡ್ತಾ ಇರೋದು. ದಯಮಾಡಿ ಇದ್ರ ಕಂಟಿನ್ಯೂಯೇಷನ್ ವಿಡಿಯೋಸ್ನ, ಕಾಸಸ್ ಏನು ಅಂದ್ರೆ ಕಾರಣಗಳು, ಯಾವ್ಯಾವ ಕಾರಣಕ್ಕೆ ಇದು ಬರ್ತಾ ಇದೆ, ಯಾವ್ಯಾವ ಸಿಂಪ್ಟಮ್ಸ್ ಸೂಚನೆಗಳನ್ನ ಕೊಡುತ್ತೆ, ಏನೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಅದನ್ನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.